ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಗೆ ಅಪ್ಲೈ ಮಾಡಲು ಲಾಸ್ಟ್ ಡೇಟ್ ಬಂದ್ಬಿಟ್ಟು 15 ಮೇ 2024 ಆಗಿರ್ತದೆ. ಹಾಗಾದರೆ ಈ ಪರೀಕ್ಷೆಗೆ ಹೇಗೆ ನಮ್ಮ ಮೊಬೈಲ್ನಲ್ಲೇ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದಕ್ಕಿಂತ ಮೊದಲು ಅಪ್ಲೈ ಮಾಡಲು ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಮೊದಲೇದಾಗಿ ನೋಡೋದಾದರೆ, ಫಸ್ಟ್ ಒನ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ಸ್ ನೇಮ್. ಅದು ಸಹ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿರ್ತದೋ ಹಾಗೆ ಕ್ಯಾಂಡಿಡೇಟ್ ನಮ್ಗೆ ಗೊತ್ತಿರಬೇಕು, ಕ್ಯಾಂಡಿಡೇಟ್ ನೇಮ್ ನಮಗೆ ಗೊತ್ತಿರಬೇಕು. ಆನಂತರ ಆಧಾರ್ ಕಾರ್ಡ್ ನಂಬರ್, ನೆಕ್ಸ್ಟ್ ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್, ನೆಕ್ಸ್ಟ್ ಇಮೇಲ್ ID, ಆನಂತರ ಪಾಸ್ವರ್ಡ್. ಅಂದರೆ ನಾವು ಪಾಸ್ವರ್ಡನ್ನ ಹೇಗೆ ಕ್ರಿಯೇಟ್ ಮಾಡಬೇಕಪ್ಪ ಅಂತಂದರೆ, ಅದರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ಸ್ ಸಹ ಇರಬೇಕು, ಆನಂತರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಥವಾ ಯಾವುದಾದ್ರೂ ಒಂದು ಸಿಂಬಾಲ್ ಇರಬೇಕು, ಆನಂತರ ನಂಬರ್ಸ್ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಗಣೇಶ್ @ 1 2 3 ಅಂತ ಮಾಡಿದ್ದೀನಿ. G ಕ್ಯಾಪಿಟಲ್ ಲೆಟರ್ ಇದೆ, ಇನ್ನು ಇದು ಸ್ಮಾಲ್ ಲೆಟರ್ಸ್ ಇದೆ, ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಸಿಂಬಾಲ್ @ ಇದೆ, ಆನಂತರ ನಂಬರ್ ಸಹ ಇದೆ 1 2 3 ಅಂತ. ಹೀಗೆ ನಿಮ್ಮ ಪಾಸ್ವರ್ಡ್ ಸಹ ಇರಬೇಕು. ಓಕೆ, ನೆಕ್ಸ್ಟ್ SSLC ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಫೋಟೋ ಲೆಸ್ ದೆನ್ 50 KB ಇರಬೇಕು ಸೈಜಲ್ಲಿ. ಆನಂತರ ಸಿಗ್ನೇಚರ್ ಲೆಸ್ ದೆನ್ 40 KB ಇರಬೇಕು. ಆಮೇಲೆ ಮೋರ್ ಇಂಪಾರ್ಟೆಂಟ್, ಈ ಸಿಗ್ನೇಚರ್ ಬ್ಲ್ಯಾಕ್ ಇಂಕಲ್ಲಿ ಮಾಡಿರಬೇಕು. ಓಕೆ, ನಿಮಗೆ ಒಂದು ವೇಳೆ ಈ ಫೋಟೋ ಮತ್ತು ಸಿಗ್ನೇಚರ್ನ ಹೇಗೆ ರೀಸೈಜ್ ಮಾಡೋದಂತ ಗೊತ್ತಿಲ್ಲ ಅಂತಂದರೆ, ಅದಕ್ಕೆ ಅಂತ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ಲಿಂಕ್ನ ಸಹ ನಾನು ಏನು ಮಾಡ್ತೀನಿ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ನಲ್ಲಿ ಪಿನ್ ಮಾಡ್ತೀನಿ. ನೀವು ಆ ಒಂದು ವಿಡಿಯೋನ ಸಹ ರೆಫರೆನ್ಸ್ಗೋಸ್ಕರ ನೋಡ್ಬೋದು. ನೆಕ್ಸ್ಟು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಇಲ್ಲಿ 3 ಡಾಟ್ಸ್ ಕಾಣ್ತಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಇದನ್ನ ಡೆಸ್ಕ್ಟಾಪ್ ಸೈಟ್ ಅಂತಿದೆ ನೋಡಿ, ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಈ ಥರ ಡೆಸ್ಕ್ಟಾಪ್ ಸೈಟನ್ನು ಎನೇಬಲ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ KARTET 2024 ಅಂತ ಟೈಪ್ ಮಾಡಿ. ನೆಕ್ಸ್ಟು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಫಸ್ಟ್ ಲಿಂಕ್ ಬರುತ್ತೆ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ. ಇಲ್ಲಿ ನೋಡಿ STSkarnataka.gov.in ಅಂತ ಬರುತ್ತೆ ನೋಡಿ, ಇದ್ರ ಮೇಲೆ ಟ್ಯಾಪ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಟೆಸ್ಟ್ KARTET 2024 ಅಂತ ಬರುತ್ತೆ. ಇಲ್ಲಿ ನೋಡಿ ಫಸ್ಟ್ ಲಿಂಕ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ KARTET 2024 ಅಂತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಲಾಗಿನ್ನು, ಫಾರ್ಗಟ್ ಪಾಸ್ವರ್ಡ್ ಆ್ಯಂಡ್ ನ್ಯೂ ಯೂಸರ್ ಅಂತ ಬರ್ತದೆ. ಓಕೆ, ನೀವು ಆಲ್ರೆಡಿ ಒಂದು ವೇಳೆ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಅಂತ ಟ್ಯಾಪ್ ಮಾಡಿ. ಇಲ್ಲಪ್ಪ ನಾನು ಇನ್ನೂ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಆ್ಯಸ್ ಇನ್ SSLC ಮಾರ್ಕ್ಸ್ ಕಾರ್ಡ್ ಅಂತಿದೆ. ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗೆ ನೇಮ್ ಇರುತ್ತೇನೋ ಅದೇ ರೀತಿ ನಿಮ್ಮ ನೇಮನ್ನು ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್, ನೆಕ್ಸ್ಟು ಕನ್ಫರ್ಮ್ ಆಧಾರ್ ನಂಬರ್ ಅಂದರೆ ಮತ್ತೊಮ್ಮೆ ಆಧಾರ್ ನಂಬರ್ನ ಟೈಪ್ ಮಾಡಿ. ನೆಕ್ಸ್ಟ್ ಮೊಬೈಲ್ ನಂಬರ್, ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನ ಟೈಪ್ ಮಾಡಿ. ನೆಕ್ಸ್ಟ್ ಇಮೇಲ್, ಇಲ್ಲಿ ನಿಮ್ಮ ಇಮೇಲ್ ID ನ ಟೈಪ್ ಮಾಡಿ. ನೆಕ್ಸ್ಟ್ ಯೂಸರ್ ನೇಮ್ ಅಂದರೆ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನಿಮ್ಮ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್, ನೀವು ಇಲ್ಲಿ ನೋಡ್ಬೋದು, ನಾನು ಪಾಸ್ವರ್ಡ್ ಹೇಗೆ ಸೆಟ್ ಮಾಡ್ತೀನಿ ನೋಡಿ, ಕ್ಯಾಪಿಟಲ್ ASHOK ಅಶೋಕ್ @ 1 2 3 ಅಂತ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಕ್ಯಾಪಿಟಲ್ ಲೆಟರ್ ಸಹ ಇದೆ, ಸ್ಮಾಲ್ ಲೆಟರ್ ಸಹ ಇದೆ, ಹಾಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಸಿಂಬಾಲ್ ಇದೆ, ಹಾಗೆ 1 2 3 ಅಂತ ನಂಬರ್ ಸಹ ಇದೆ. ಓಕೆ, ನೆಕ್ಸ್ಟು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಈ ಪಾಸ್ವರ್ಡ್ನ ಇದೇ
ಸಿಸ್ಟಮ್ನೇ ಈ ಥರ ಜನ್ರೇಟ್ ಮಾಡುತ್ತೆ, ಅದರಿಂದ ನಮಗೇನು ತೊಂದರೆ ಇಲ್ಲ. ನೆಕ್ಸ್ಟ್ ನೀವು ಕನ್ಫರ್ಮ್ ಪಾಸ್ವರ್ಡಲ್ಲಿ ಮತ್ತೆ ಸೇಮ್ ಪಾಸ್ವರ್ಡ್ನ ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ಮೇಲೆ ಗೆಟ್ OTP ಅಂತ ಮೇಲೆ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಂಟರ್ OTP ಅಂತ ಬರ್ತದೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTPಯನ್ನು ಈಗ ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಈ ಸೇವ್ ಅಂತ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯುವರ್ ಅಪ್ಲಿಕೇಶನ್ ನಂಬರ್ ಈಸ್ ಅಂತ ಹೇಳಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಒಂದು ಜನ್ರೇಟ್ ಆಗಿದೆ, ಮತ್ತು ಇಲ್ಲಿ ಯೂಸರ್ ನೇಮ್ ಸಹ ಜನ್ರೇಟ್ ಆಗಿದೆ. ಓಕೆ, ನೀವು ಈ ಯೂಸರ್ ನೇಮ್ ಮತ್ತು ಅಪ್ಲಿಕೇಶನ್ ನಂಬರ್ನ ಒಂದು ಕಡೆ ಬರೆದಿಟ್ಕೊಳ್ಳಿ, ಯಾಕಂದರೆ ಮತ್ತೆ ಲಾಗಿನ್ ಆಗಿ ನಿಮಗೆ ಇದು ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಇದು ಹೋಮ್ ಪೇಜ್ಗೆ ಬರುತ್ತೆ. ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್, ಎಲಿಜಿಬಿಲಿಟಿ ಟೆಸ್ಟ್ ಪೇಪರು, ಫೋಟೋ ಆ್ಯಂಡ್ ಸೈನು, ಡಿಕ್ಲರೇಷನು, ಪೇಮೆಂಟು, ಪ್ರಿಂಟು, ಲಾಗೌಟು, ನೀವೆಲ್ಲ ಈ ಎಲ್ಲ ಸ್ಟೆಪ್ನ ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊತ ಬರಬೇಕು. ಓಕೆ, ಫಸ್ಟ್ ನಾವೀಗ ಪರ್ಸ್ನಲ್ ಡೀಟೇಲ್ಸ್ ಅಂತಿದೆ ನೋಡಿ, ಇಲ್ಲಿ ಇದನ್ನು ಫಿಲಪ್ ಮಾಡೋಣ. ಓಕೆ, ಪರ್ಸ್ನಲ್ ಡೀಟೇಲ್ಸಲ್ಲಿ ಫಸ್ಟ್ ಬರೋದು ಪಾಸ್ಡ್ SSLC ಇನ್ KSEEB ಆರ್ KSEAB ಅಂತ ಕೇಳಿದೆ. ಅಂದರೆ ನೀವು ಯಾವ ಬೋರ್ಡ್ನಲ್ಲಿ ಪಾಸಾಗಿದ್ದೀರಾ ಅಂತ ಕೇಳ್ತಾಯಿದೆ. ಇಲ್ಲಿ KSEEB ಅಂತಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ. ಓಕೆ, KSEAB ಅಂತಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಅರ್ಥ. ಓಕೆ, ಅಂದರೆ ನೀವು ಇವೆರಡು ಬೋರ್ಡ್ನಲ್ಲಿ ಯಾವುದಾದ್ರೂ ಒಂದು ಬೋರ್ಡ್ನಲ್ಲಿ SSLCಯನ್ನು ಪಾಸ್ ಮಾಡಿದರೆ ಎಸ್ ಅಂತ ಟೈಪ್ ಮಾಡಿ ಇಲ್ಲಿ. ಓಕೆ, ಒಂದು ವೇಳೆ ನೀವು CBSE ಅಥವಾ ICSE ಬೋರ್ಡಿಂದ ನೀವೇನಾದರೂ ಪಾಸ್ ಆಗಿದ್ದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೋ ಅಂತ ಕ್ಲಿಕ್ ಮಾಡಿದರೆ ನೀವು ಈ ಡೀಟೇಲ್ಸ್ ಎಲ್ಲ ತುಂಬಬೇಕು. ಜೆಂಡರು, ಮದರ್ ನೇಮು, ರಿಲಿಜನ್ನು, ಇವೆಲ್ಲ ಇದೆ ನೋಡಿದಿ, ಇವೆಲ್ಲ ಡೀಟೇಲ್ಸ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಫಿಸಿಕಲ್ ಚಾಲೆಂಜರೇನ, ಪಿನ್ ಕೋಡ್ ಇವೆಲ್ಲ ನೀವು ತುಂಬಬೇಕಾಗ್ತದೆ. ಯಾವಾಗ ನೀವು ಈ ಎರಡೂ ಬೋರ್ಡ್ಗಳಲ್ಲಿ ಒಂದು ವೇಳೆ SSLCಯನ್ನು ಪಾಸ್ ಆಗಿಲ್ಲ ಅಂತಂದರೆ, ಒಂದು ವೇಳೆ ನೀವು ಈ ಬೋರ್ಡಿಂದ ಪಾಸ್ ಆಗಿದ್ದರೆ ಎಸ್ ಅಂತ ಕೊಡಿ. ಓಕೆ, ಎಸ್ ಅಂತ ಕೊಟ್ಟಾಗ ಇಲ್ಲಿ SSLC ರಿಜಿಸ್ಟರ್ ನಂಬರ್ ಕೇಳ್ತಿದೆ. ಓಕೆ, ಇಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಟೈಪ್ ಮಾಡಿ. ಓಕೆ, ನೀವು ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ಬೇರೆ ಕಡೆ ಖಾಲಿ ಜಾಗದಲ್ಲಿ ಒಂದು ಕ್ಲಿಕ್ ಮಾಡಿದರೆ, ಎಲ್ಲಾದರೂ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಏನೇನಿದೆ ನೋಡಿ ಇದೆಲ್ಲ ತಾನೇ ಫೆಚ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನೇಮು, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತು, ಇದೆಲ್ಲ ತಾನೇ ಫೆಚ್ ಆಗ್ತದೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಕ್ಯಾಟಗರಿ ಕೇಳಿದ್ದಾರೆ. ಓಕೆ, ನಿಮ್ಮ ಕ್ಯಾಟಗರಿ ಯಾವುದು? 2A, 2B, 3A, 3B, GM, SC, ST ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಕಾಸ್ಟ್ ಕೇಳಿದ್ದಾರೆ. ಓಕೆ, ಕಾಸ್ಟ್ ಕೇಳಿದ್ದಾರೆ, ನಿಮ್ಮ ಕಾಸ್ಟ್ ಯಾವುದು ಹಾಕಿ. ಮತ್ತು ಇಲ್ಲಿ ರಿಲಿಜನ್ ಕೇಳಿದ್ದಾರೆ, ನಿಮ್ಮ ಧರ್ಮ ಯಾವುದು? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ಸ್, ಬುದ್ಧಿಸ್ಟ್ ಅಂತ ಇದೆ. ಇದನ್ನ ನೀವು ಯಾವುದು, ನಿಮ್ಮ ಧರ್ಮ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಕೇಳಿದ್ದಾರೆ. ಓಕೆ, ಇಲ್ಲಿ ಅಡ್ರೆಸ್ ಕೇಳಿದ್ದಾರೆ. ಅಡ್ರೆಸ್ನ ನಿಮ್ಮ ಮನೆ ಅಡ್ರೆಸ್ನ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ನಿಮ್ಮದು ಕರ್ನಾಟಕ. ಓಕೆ, ಕರ್ನಾಟಕ, ಬಿಹಾರ, ಅಸ್ಸಾಂ ಯಾವುದಾದ್ರು ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಕೇಳಿದ್ದಾರೆ. ಡಿಸ್ಟ್ರಿಕ್ಟು ಮತ್ತು ನಿಮ್ಮ ಊರಿನ ಪಿನ್ ಕೋಡ್ ಕೇಳಿದ್ದಾರೆ. ಆಮೇಲೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಕೇಳಿದ್ದಾರೆ. ಫಿಸಿಕಲಿ ನೀವೇನಾದರೂ ಅಂಗವಿಕಲರಿದ್ದೀರಾ ಅಂತ ಕೇಳಿದ್ದಾರೆ. ಎಸ್ ಅಂತ ನೀವು ಒಂದು ವೇಳೆ ಫಿಸಿಕಲಿ ಚಾಲೆಂಜ್ಡ್ ಇದ್ದರೆ ಎಸ್ ಅಂತ ಟೈಪ್ ಮಾಡಿದರೆ ಇವನ್ನೆಲ್ಲ ಡೀಟೇಲ್ಸ್ ಕೇಳ್ತದೆ. ಓಕೆ, ಹಿಯರಿಂಗ್ ಇಂಪೇರ್ಡ್ ಅಂತಂದರೆ ಶ್ರವಣ ದೋಷ, ಲೆಪ್ರೋಸಿಕ್ಯೂರ್ಡ, ಲೋಕೋಮೋಟ್ರಿನ, ಮತ್ತು ದೃಷ್ಟಿ ದೋಷ ಇದನ್ನು, ಮೆಂಟಲ್ ಇಲ್ಲ ಇದನ್ನು ಇದೆಲ್ಲ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು PH ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳ್ತದೆ. ಮತ್ತು ಇಲ್ಲಿ ಡು ಯು ರಿಕ್ವೈರ್ ಅಸಿಸ್ಟೆನ್ಸ್ ಆರ್ ಸ್ಕ್ರೈಬ್ ಅಂತ ಇದೆ, ಅಂದರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ಸಹಾಯಕರು ಬೇಕಾ ಅಂತ ಕೇಳ್ತದೆ. ಎಸ್ ಇದ್ದರೆ ಎಸ್ ಅಂತ ಕೊಡಿ, ನೋ ಇದ್ದರೆ ನೋ ಅಂತ ಕೊಡಿ. PH ಸರ್ಟಿಫಿಕೇಟ್ ನಂಬರ್ ಇದೆ. ಓಕೆ, ಇದೆಲ್ಲ
ಇದೆಲ್ಲ ಯಾವಾಗ ನೀವು ಫಿಸಿಕಲಿ ಚಾಲೆಂಜ್ಡ್ ಆಗಿದ್ದರೆ. ಇಲ್ಲಪ್ಪ ಅಂತಂದರೆ ಇಲ್ಲಿ ನೋ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಇದೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಈ ಸೇವ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಮತ್ತೆ ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಾವು ಪರ್ಸನಲ್ ಡೀಟೇಲ್ಸ್ನ ಫಿಲಪ್ ಮಾಡಿದ್ವಿ. ನೆಕ್ಸ್ಟ್ ಈಗ ಎಜುಕೇಷನ್ ಡೀಟೇಲ್ಸ್ ಇದೆ. ಓಕೆ, ಎಜುಕೇಷನ್ ಡೀಟೇಲ್ಸ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ SSLC PUC ಆ್ಯಂಡ್ ಡಿಗ್ರಿ ಬರ್ತದೆ. ಓಕೆ, ಮೊದಲನೇದಾಗಿ ನೀವು SSLCಯನ್ನು ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಓಕೆ, SSLC ಟಿಕ್ ಮಾಡಿದ್ಮೇಲೆ ಇಲ್ಲಿ ಇಯರ್ ಆಫ್ ಪಾಸು, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಆಮೇಲೆ ಯೂನಿವರ್ಸಿಟಿ ಬೋರ್ಡು, ಮತ್ತು ಇಲ್ಲಿ ಪರ್ಸೆಂಟೇಜ್ ಮಾರ್ಕ್ಸ್ನ ಕೇಳ್ತಿದೆ. ಓಕೆ, ಇಲ್ಲಿ ಯೂನಿವರ್ಸಿಟಿ SSLC ಬೋರ್ಡು ನೀವು ಕರ್ನಾಟಕದಲ್ಲೇ ಕಲ್ತಿದ್ರೆ ನಿಮ್ದು ಯಾವ್ದು ಇರ್ತದಪ್ಪ ಅಂತಂದರೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಇರ್ತದೆ. ಓಕೆ, ಇದನ್ನೆಲ್ಲ ಫಿಲಪ್ ಮಾಡಿಕೊಳ್ಳಿ. ನೆಕ್ಸ್ಟ್ 12th ಈ 12th ಬಾಕ್ಸ್ ಇದೆ ನೋಡಿ, ಇದನ್ನು ಟಿಕ್ ಮಾಡಿದರೆ ಇಲ್ಲಿಯೂ ಸಹ ಇಲ್ಲಿ ನಿಮಗೆ ಇಯರ್ ಆಫ್ ಪಾಸ್ ಕೇಳಿದ್ದಾರೆ, ರಿಜಿಸ್ಟ್ರೇಷನ್ ನಂಬರ್ ಕೇಳಿದ್ದಾರೆ, ಯೂನಿವರ್ಸಿಟಿ ಆರ್ ಬೋರ್ಡ್ ಕೇಳಿದ್ದಾರೆ. ನಿಮ್ಮ PUC ಬೋರ್ಡು ಯಾವ್ದು ಇರ್ತದಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್, ಓಕೆ, ನಿಮ್ಮ ಪರ್ಸೆಂಟೇಜ್ ಮಾರ್ಕ್ಸ್ನ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಿಗ್ರಿ ಕೇಳಿದ್ದಾರೆ. ಡಿಗ್ರಿಯೂ ಸಹ ಇಲ್ಲಿ ಟಿಕ್ ಮಾಡಿದರೆ ಇಲ್ಲಿ ನೋಡಿ ಇಯರ್ ಆಫ್ ಅಡ್ಮಿಷನ್ ಕೇಳಿದ್ದಾರೆ, ಇಯರ್ ಆಫ್ ಪಾಸ್ ಕೇಳಿದ್ದಾರೆ, ರಿಜಿಸ್ಟ್ರೇಷನ್ ನಂಬರ್ ಕೇಳಿದ್ದಾರೆ, ಆಮೇಲೆ ಯೂನಿವರ್ಸಿಟಿ ಕೇಳಿದ್ದಾರೆ. ನೆಕ್ಸ್ಟು ಇಲ್ಲಿ ಡಿಗ್ರಿ ಯಾವುದರಲ್ಲಿ ಯಾವ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಡಿಗ್ರಿಯಲ್ಲಿ ನೋಡಿ BA ಬರ್ತದೆ, BCom ಬರ್ತದೆ, BBM ಬರ್ತದೆ, BCA ಬರ್ತದೆ, BCom BE ಎಲ್ಲ ಬರ್ತದೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ತೀನಪ್ಪ ಅಂದರೆ BSc ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲಿ BScಯಲ್ಲಿ ನಿಮಗೆ 6 ಸೆಮ್ಗಳು ಇರ್ತವೆ. ಓಕೆ, 6 ಸೆಮ್ಗಳ ಅಗ್ರಿಗೇಟ್ ಪರ್ಸೆಂಟೇಜನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಓಕೆ, ನೆಕ್ಸ್ಟು ಈ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿದ್ಮೇಲೆ ಸೇವ್ ಅಂತ ನೋಡಿ, ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಟೀಚರ್ ಎಜುಕೇಷನ್ ಅಂತ ಕೇಳಿದೆ. ಇಲ್ಲಿ ನೋಡಿ ಟೀಚರ್ ಎಜುಕೇಷನ್ ಅಂತ ಇದೆ. ಅಂದರೆ ನೀವು ಯಾವ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಾ ಅಥವಾ ಯಾವ ಕೋರ್ಸನ್ನು ಮುಗಿಸಿದ್ದೀರಾ ಅಂತ ಕೇಳಿದ್ದಾರೆ. ಓಕೆ, ಅಲ್ಲಿ ನೋಡಿ 2 year ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಇದೆ, 2 year ಡಿಪ್ಲೊಮಾ ಇನ್ ಎಜುಕೇಷನ್ ಇದೆ, 2 year TCH ಇದೆ, ಹಾಗೆ B.Ed ಇದೆ, ಆಮೇಲೆ ಸ್ಪೆಷಲ್ ಎಜುಕೇಷನ್ ಇದೆ. ಓಕೆ, ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ ಇದೆ. ಓಕೆ, ನೀವು ಇದರಲ್ಲಿ ಯಾವ ಟಿಕ್ ಮಾಡಬೇಕಂತ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕಂತಂದರೆ ನೀವು ಮೊದಲಿಗೆ ನೋಟಿಫಿಕೇಷನ್ನ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ನಾನಿಲ್ಲಿ B.Ed ಓದ್ತಿದ್ರೆ ಇಲ್ಲಿ 1 or 2 year ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಇದೆ ನೋಡಿ, ಇದನ್ನು ಟಿಕ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ ಒಂದು ಪರ್ಸ್ಯೂವಿಂಗ್ ಬರ್ತಿದೆ, ಒಂದು ಪಾಸ್ಡ್ ಅಂತ ಬರ್ತಿದೆ ಟಿಕ್ಸ್ ಇಲ್ಲಿ. ಓಕೆ, ಪರ್ಸ್ಯೂವಿಂಗ್ ಅಂತಂದರೆ ನೀವಿನ್ನೂ B.Edನ ಕಲಿತಿದ್ದೀರಾ ಅಂತ ಅರ್ಥ, ಪಾಸ್ಡ್ ಅಂತಂದರೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಒಂದು ವೇಳೆ ಪರ್ಸ್ಯೂವಿಂಗ್ ಅಂತ ನಾನು ಟಿಕ್ ಮಾಡಿದರೆ ಓಕೆ, ಇಲ್ಲಿ ಏನೇನು ಬರ್ತದೆ, ಇಲ್ಲಿ ಸ್ಟೇಟ್ನ ನೀವು ತುಂಬಬೇಕು, ಮತ್ತು ಅದು ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ನಿಮ್ಮ ಕಾಲೇಜು ಗೌರ್ಮೆಂಟಾ, ಏಡೆಡಾ, ಅನ್ಏಡೆಡ್ ಅಥವಾ ತುಂಬಬೇಕು. ನೆಕ್ಸ್ಟು ಕಾಲೇಜ್ ನೇಮ್ ತುಂಬಬೇಕು ಇಲ್ಲಿ, ಆಮೇಲೆ ಇಯರ್ ಆಫ್ ಅಡ್ಮಿಷನ್ ತುಂಬಬೇಕು. ಓಕೆ, ಇಷ್ಟೇ. ಅದೇ ಒಂದು ವೇಳೆ ನೀವು ಇಲ್ಲಿ ಪಾಸ್ಡ್ ಅಂತ ಟಿಕ್ ಮಾಡಿದರೆ ಏನೇನು ತುಂಬಬೇಕಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ನಂಬರ್ ತುಂಬಬೇಕಿಲ್ಲಿ, ಸ್ಟೇಟ್ ತುಂಬಬೇಕು, ನಿಮ್ಮದು ಗೌರ್ಮೆಂಟಾ, ಏಡೆಡಾ, ಅನ್ಏಡೆಡ್ ತುಂಬಬೇಕು, ಕಾಲೇಜ್ ನೇಮ್ ತುಂಬಬೇಕು, ಆಮೇಲೆ ಇಯರ್ ಆಫ್ ಅಡ್ಮಿಷನ್ನು, ಇಯರ್ ಆಫ್ ಪಾಸು, ನೆಕ್ಸ್ಟು ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ ಅದನ್ನು ತುಂಬಬೇಕು. ಓಕೆ, ಈಗ ನಾನು ಇಲ್ಲೇನು ಮಾಡ್ತೀನಿ, ಪರ್ಸ್ಯೂವಿಂಗ್ ಅಂತ ಟಿಕ್ ಮಾಡ್ಕೊಳ್ತೀನಿ. ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ತೀನಿ, ಕರ್ನಾಟಕ. ಆಮೇಲೆ ಇನ್ಸ್ಟಿಟ್ಯೂಷನ್ ಟೈಪು ಅನ್ಏಡೆಡ್, ಆಮೇಲೆ ಕಾಲೇಜ್ ನೇಮನ್ನು ಟೈಪ್ ಮಾಡ್ಕೋತೀನಿ. ನೆಕ್ಸ್ಟು ಇಯರ್ ಆಫ್ ಅಡ್ಮಿಷನ್ನ ಟೈಪ್ ಮಾಡ್ತೀನಿ. ಓಕೆ, ಒಂದು ವೇಳೆ ಪರ್ಸ್ಯೂಡ್ ಅಂತ ಸೆಲೆಕ್ಟ್ ಮಾಡಿದರೆ ಇಷ್ಟೇ ನೀವು ತುಂಬಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸೇವ್ ಅಂತ ಇದೆ ನೋಡಿ, ಇಲ್ಲಿ ಸೇವ್ ಅಂತ ಇದೆನಾ, ಈ ಸೇವನ್ನು ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ಟಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರ್ತಾಯಿದೆ, ಇಲ್ಲಿ ಓಕೆ ಅಂತ ಟೈಪ್ ಮಾಡಿ. ಓಕೆ,
ನೆಕ್ಸ್ಟು ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಕ್ರೋಲ್ ಅಪ್ ಮಾಡಿದ್ಮೇಲೆ ಇಲ್ಲಿವರೆಗೂ ಎಜುಕೇಷನ್ ಡೀಟೇಲ್ಸ್ ಆಯಿತು. ನೆಕ್ಸ್ಟು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಇದನ್ನ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡಿ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬಂದಿದೆ. ಇನ್ ವಿಚ್ ಡಿಸ್ಟಿಕ್ ಡು ಯು ವಿಶ್ ಟು ಟೇಕ್ ದಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಓಕೆ, ಅಂದರೆ ನೀವು ಯಾವ ಡಿಸ್ಟಿಕ್ನಲ್ಲಿ ನಿಮ್ಮ TET ಪರೀಕ್ಷೆಯನ್ನು ತೆಗೆದುಕೊಳ್ಳೋಕ್ಕೆ ಇಚ್ಛಿಸ್ತೀರಿ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ಲು, ಈಗ ನನಗೆ ನಮ್ಮ ಊರಿರೋದು ಬೆಳಗಾವಿ ಜಿಲ್ಲೆಯಲ್ಲಿದೆ. ಓಕೆ, ಆದರೆ ನನಗೆ ಹತ್ತಿರ ಇರೋದು ಧಾರವಾಡ ಜಿಲ್ಲೆ. ಓಕೆ, ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ನನಗೆ ಯಾವ ಜಿಲ್ಲೆ ಹತ್ತಿರದಲ್ಲಿದೆಯೋ ಆ ಜಿಲ್ಲೆಯನ್ನು ನಾನು ಎಕ್ಸಾಮ್ ಬರೆಯೋದಕ್ಕೆ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಅಂದರೆ ನೀವು ಸಹ ಹಾಗೆ ಮಾಡಬೇಕು. ನಿಮಗೆ ನಿಮ್ಮ ಜಿಲ್ಲೆ, ನಿಮ್ಮ ಊರಿರುವಂಥ ಜಿಲ್ಲೆ ಒಂದು ವೇಳೆ ನಿಮಗೆ ದೂರ ಇದ್ದರೆ ಅವಾಗ ನೀವು ಏನು ಮಾಡಬೇಕು, ನಿಮ್ಗೆ ಹತ್ತಿರದಲ್ಲಿರುವಂಥ ಜಿಲ್ಲೆಯನ್ನು ಅಥವಾ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅಂದರೆ ನಿಮಗೆ ಸಮೀಪದಲ್ಲಿರುವಂಥ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ನಿಮಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ವಶನ್ ಪೇಪರ್ ಅಂತ ಹಾಗೇನೂ ಬರೋದಿಲ್ಲ. ಎಲ್ಲ ಜಿಲ್ಲೆಯಲ್ಲೂ ಒಂದೇ ಥರ ಕ್ವಶನ್ ಪೇಪರ್ ಬರ್ತದೆ. ಹಾಗಾಗಿ ನಿಮಗೆ ಯಾವ ಜಿಲ್ಲೆ ಸಮೀಪ ಆಗ್ತದೆ ನೋಡಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನೇನು ಮಾಡ್ತೀನಿ, ಇಲ್ಲಿ ನನಗೆ ಹತ್ತಿರ ಇರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಧಾರವಾಡ. ಓಕೆ, ಧಾರವಾಡ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಬಟ್ ನನ್ನ ಹೋಮ್ ಟೌನ್ ಇರೋದು ಯಾವ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ. ಅದು ನನಗೆ ದೂರ ಆಗ್ತಿರೋದ್ರಿಂದ ನಾನು ಧಾರವಾಡ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟು ಅಪಿಯರಿಂಗ್ ಫಾರ್ ಪೇಪರ್ 1 ಆರ್ ಪೇಪರ್ 2 ಆರ್ ಬೋತ್ ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತಿದೆ. ಓಕೆ, ಇಲ್ಲಿ ನಿಮಗೆ ಪೇಪರ್ 1 ಯಾರ್ಯಾರು ಬರಿಬೋದು, ಪೇಪರ್ 2 ಯಾರ್ಯಾರು ಬರಿಬೋದಪ್ಪ ಅಂತ ನೀವು ಅಧಿಸೂಚನೆ ಅಥವಾ ನೋಟಿಫಿಕೇಷನ್ ನೋಡಿಕೊಂಡು ಡಿಸೈಡ್ ಮಾಡಿ. ಇಲ್ಲಿ ಪೇಪರ್ 1 ಯಾರಿಗಪ್ಪ ಅಂದರೆ 1 ರಿಂದ 5ನೇ ತರಗತಿಗೆ ಟೀಚರ್ ಆಗಲು ಬಯಸೋರಿಗೆ. ನೆಕ್ಸ್ಟ್ ಪೇಪರ್ 2 6 to 8th. ಓಕೆ, ಇಲ್ಲಿ ನಿಮಗೆ ಪೇಪರ್ 1ಗೆ ಎಲಿಜಿಬಿಲಿಟಿ ಬೇರೆ ಇದೆ, ಪೇಪರ್ 2ಗೂ ಸಹ ಎಲಿಜಿಬಿಲಿಟಿ ಬೇರೆ ಇದೆ. ಓಕೆ, ನೀವು ಇಲ್ಲಿ ಅಧಿಸೂಚನೆ ಕ್ಲಿಯರಾಗಿ ಓದ್ಕೊಳ್ಳಿ. ಒಂದು ವೇಳೆ ನಾವು ಪೇಪರ್ 1ಗೆ ಅಷ್ಟೇ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಅಂದರೆ ಇಲ್ಲಿ ಕೆಳಗೆ ಬರ್ತದೆ ನೋಡಿ, ಪೇಪರ್ 1 ಫಸ್ಟ್ ಲ್ಯಾಂಗ್ವೇಜ್ ಅಂತ ಬರ್ತದೆ. ಫಸ್ಟ್ ಲ್ಯಾಂಗ್ವೇಜು ನಾನು ಇಲ್ಲಿ ಯಾವ್ದು ತೊಗೊತೀನಪ್ಪ ಅಂದರೆ ಕನ್ನಡ ತೊಗೊತೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತೊಗೊತೀನಪ್ಪ ಅಂದರೆ ಇಂಗ್ಲೀಷ್ ತೊಗೊತೀನಿ. ಓಕೆ, ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಈ ಮ್ಯಾಥಮೆಟಿಕ್ಸ್ ಆ್ಯಂಡ್ EVS ಬರ್ತದೆ. ಇದರಲ್ಲಿ ನಿಮಗೆ ಸೆಲೆಕ್ಟ್ ಮಾಡಲು ಅಥವಾ ಚೂಸ್ ಮಾಡಲು ಅವಕಾಶ ಇರೋದಿಲ್ಲ. ಇದು ಕಂಪಲ್ಸರಿ ಆಗಿರ್ತವೆ, ಅದು ಮ್ಯಾಥಮೆಟಿಕ್ಸ್ ಆ್ಯಂಡ್ EVS. ಓಕೆ, ನೆಕ್ಸ್ಟು ಕ್ವಶನ್ ಪೇಪರ್ ಮೀಡಿಯಮ್ ಫಾರ್ ಆನ್ಸರಿಂಗ್ ಕ್ವಶನ್ಸ್ ಆನ್ ಸಬ್ಜೆಕ್ಟ್ಸ್ ಅದರ್ ದೆನ್ ಲ್ಯಾಂಗ್ವೇಜಸ್ ಅಂತ ಇದೆ. ಅಂದರೆ ಈ ಮ್ಯಾಥಮೆಟಿಕ್ಸ್ ಆ್ಯಂಡ್ EVS ಇದೆ ನೋಡಿ, ಈ ಮ್ಯಾಥಮೆಟಿಕ್ಸ್ ಆ್ಯಂಡ್ EVSನ್ನು ನೀವು ಯಾವ ಲ್ಯಾಂಗ್ವೇಜಲ್ಲಿ ಬರಿತೀರಾ ಅಂತ ಅರ್ಥ. ಅಂದರೆ ನಿಮಗೆ ಕ್ವಶನ್ಸ್ಗಳು ಕನ್ನಡ ಭಾಷೆಯಲ್ಲಿ ಬೇಕೋ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಬೇಕೋ ಅಂತ ಅರ್ಥ. ಓಕೆ, ಈಗ ನೋಡಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತಿದೆ, ಅಂದರೆ ಈ ಕನ್ನಡದ ಕ್ವಶನ್ ಪೇಪರ್ದು ಕ್ವಶನ್ಸ್ಗಳೆಲ್ಲ ಏನಿರ್ತವೆ ಕನ್ನಡದಲ್ಲೇ ಇರ್ತವೆ. ಸೆಕೆಂಡ್ ಲ್ಯಾಂಗ್ವೇಜ್ದು ಇಂಗ್ಲೀಷ್ ಇರೋದ್ರಿಂದ ಇಂಗ್ಲೀಷ್ನಲ್ಲೇ ಇರ್ತವೆ. ಆದರೆ ಇಲ್ಲಿ ನೀವು ಮ್ಯಾಥಮೆಟಿಕ್ಸ್ ಆ್ಯಂಡ್ EVS ಬರ್ತದೆ ನೋಡಿ, ಇಲ್ಲಿ ನೀವು ಚೂಸ್ ಮಾಡ್ಕೋಬೋದು. ಓಕೆ, ನಿಮಗೆ ಒಂದು ವೇಳೆ ಕ್ವಶನ್ಸ್ ಎಲ್ಲ ಕನ್ನಡದಲ್ಲಿ ಬೇಕಿದ್ದರೆ ಏನು ಮಾಡಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ನಮಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಈ ಎನ್ವೈರನ್ಮೆಂಟಲ್ ಸ್ಟಡೀಸ್ ಕ್ವಶನ್ಸ್ ನಮಗೆ ಇಂಗ್ಲೀಷ್ನಲ್ಲಿ ಬೇಕಪ್ಪ ಅಂತಂದರೆ ಏನು ಮಾಡಿ ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೀವು ಇಲ್ಲಿ ಪೇಪರ್ 2ನೂ ಬರೀಬೇಕು ಅಂತ ಇಚ್ಛೆ ಇದ್ದಲ್ಲಿ ಇದನ್ನೂ ಸಹ ಟಿಕ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಬರ್ತೀನಿ ಅಂತ ಇಚ್ಛೆ ಇದ್ದರೆ ಎರಡನ್ನೂ ಸಹ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲೂ ಸಹ ನೀವು ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ. ಓಕೆ, ಪೇಪರ್ 2ದು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂತೀರಾ ಕನ್ನಡ ಅಂತ ಇಟ್ಕೊಳ್ಳಿ. ಓಕೆ, ಇದು ಪೇಪರ್ 1 ಸಹ ನೀವು ಯಾವುದು ಸೆಲೆಕ್ಟ್ ಮಾಡ್ತೀರಾ ಕನ್ನಡ ಅಂತ ಇಟ್ಕೊಳ್ಳಿ. ಹಾಗೆ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು. ಓಕೆ, ಇಲ್ಲಿ ಸಹ ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಹಾಗೆ ಇಲ್ಲಿ ನೋಡಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇಲ್ಲಿ ಇವು ಕಂಪಲ್ಸರಿ ಸಬ್ಜೆಕ್ಟ್ಸ್. ಓಕೆ, ನೆಕ್ಸ್ಟು ಈ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಕ್ವಶನ್ಸ್ಗಳು ನಿಮಗೆ ಯಾವ ಭಾಷೆಯಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಡಿಸೈಡ್ ಮಾಡಬೇಕು. ಓಕೆ, ಇಲ್ಲಿ ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ನನಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಕ್ವಶನ್ಸ್ಗಳು ಏನು ಮಾಡ್ತವೆ, ಕನ್ನಡ ಸೆಲೆಕ್ಟ್ ಮಾಡಿದರೆ ಕನ್ನಡದಲ್ಲಿ ಕ್ವಶನ್ಸ್ ಬರ್ತವೆ, ಗಣಿತ ಮತ್ತು ಸೈನ್ಸ್ ಸಂಬಂಧಪಟ್ಟದ್ದು. ಓಕೆ, ಮತ್ತು ಒಂದು ವೇಳೆ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿಲಿ, ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಏನು ಕ್ವಶನ್ಸ್ ಇರ್ತಾವಲ್ಲ ನನಗೆ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತವೆ. ಓಕೆ, ಇದನ್ನಿಷ್ಟು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೇವ್ ಅಂತ ಇದೆ ನೋಡಿ, ಇದನ್ನ
ಸೇವ್ ಅಂತ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರ್ತದೆ, ಇಲ್ಲಿ ಓಕೆ ಅಂತ ಕೊಡಿ. ಓಕೆ, ನೆಕ್ಸ್ಟ್ ಸ್ಕ್ರೋಲ್ ಅಪ್ ಮಾಡಿಕೊಂಡು ಈಗ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ನ ನಾವು ಫಿಲಪ್ ಮಾಡಿದ್ವಿ. ನೆಕ್ಸ್ಟ್ ಫೋಟೋ ಆ್ಯಂಡ್ ಸೈನ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫೋಟೋ ಆ್ಯಂಡ್ ಸೈನ್ ಮೇಲೆ ಬಂದಾಗ ಇಲ್ಲಿ ಫೋಟೋ ನಮ್ಗೆ ಎಷ್ಟು ಇರಬೇಕಪ್ಪ ಅಂತಂದರೆ <50 KB ಇರಬೇಕು. ಓಕೆ, ಸೊ ಇಲ್ಲಿ ಚೂಸ್ ಫೈಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕ್ಯಾಮ್ರಾ ವಿಡಿಯೋ ಅಂದರೆ ಫೈಲ್ಸ್ ಅಂತ ಇದೆ, ಫೈಲ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫೈಲ್ಸ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ 3 ಗೆರೆ ಕಾಣ್ತಿದ್ದಾನ, ಅದನ್ನು ಟೈಪ್ ಮಾಡಿ ಇಮೇಜಸ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಇಲ್ಲಿ ಇಮೇಜಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನನ್ನ ಇಲ್ಲಿ ಫೋಟೋ ಎಲ್ಲಿದೆ ಅಂತಂದರೆ ವಾಟ್ಸಪ್ ಡಾಕ್ಯುಮೆಂಟ್ಸ್ನಲ್ಲಿದೆ. ಇದಕ್ಕೆ ವಾಟ್ಸಪ್ ಡಾಕ್ಯುಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ನನ್ನ ಇಮೇಜನ್ನ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಪ್ಲೋಡ್ ಅಂತ ನೋಡಿ, ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇಮೇಜ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬಂತ, ಓಕೆ ಅಂತ ಕೊಡಿ. ಓಕೆ, ಇಲ್ಲಿ ನನ್ನ ಇಮೇಜು ಅಪ್ಲೋಡ್ ಆಗಿದೆ. ಓಕೆ, ನೆಕ್ಸ್ಟು ಸಿಗ್ನೇಚರ್ ಏನಪ್ಪ ಅಂದರೆ 40 KB ಕಮ್ಮಿ ಇರಬೇಕು, <40 KB ಇರಬೇಕು, ಮತ್ತು ಕಪ್ಪು ಇಂಕಿಂದ ಅಂದರೆ ಬ್ಲ್ಯಾಕ್ ಇಂಕಿಂದ ನೀವು ಸೈನ್ ಮಾಡಿರಬೇಕು. ಓಕೆ, ಇದು ಸಹ ಸೇಮ್. ಚೂಸ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಫೈಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಾಟ್ಸಪ್ ಡಾಕ್ಯುಮೆಂಟ್ನಲ್ಲಿ ನನ್ನ ಸೈನ್ ಇದೆ, ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಂದು ಅಪ್ಲೋಡ್ ಅಂತ ಇದೆ ನೋಡಿ, ಇಲ್ಲಿ ಅಪ್ಲೋಡ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಇಮೇಜ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಇಲ್ಲಿ ಓಕೆ ಅಂತ ಕೊಡಿ. ಇಲ್ಲಿ ನೋಡಿ ನನ್ನ ಫೋಟೋನೂ ಅಪ್ಲೋಡ್ ಆಗಿದೆ, ಇಮೇಜ್ನೂ ಅಪ್ಲೋಡ್ ಆಗಿದೆ. ಓಕೆ, ನೆಕ್ಸ್ಟು ಇಲ್ಲಿ ಫೋಟೋ ಆ್ಯಂಡ್ ಸೈನ್ ಫಿಲಪ್ ಆಯಿತು. ನೆಕ್ಸ್ಟು ಡಿಕ್ಲೇರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಡಿಕ್ಲೇರೇಷನ್ ಅಂತಂದರೆ I hereby declare that the information provided by me is true. ಅಂದರೆ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆ ಅಂತ ಇದು ಡಿಕ್ಲೇರೇಷನ್ ಕೇಳ್ತದೆ. ಇಲ್ಲಿ ಈ ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿ ಇಲ್ಲಿ ನಿಮ್ಮ ಸೈನ್ ಸಹ ಕಾಣ್ತದೆ. ಇದನ್ನ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಹೇಳ್ತದೆ, ಅಂದರೆ ಒಂದು ಸಲ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಫರ್ದರ್ ಮಾಡಿಫಿಕೇಷನ್ ಮಾಡೋಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ತದೆ. ಇಲ್ಲಿ ಎಸ್ ಅಂತ ಕೊಡಿ. ಡಿಕ್ಲೇರೇಷನ್ ಈಸ್ ಸಬ್ಮಿಟೆಡ್, ನೌ ಯು ಕ್ಯಾನ್ ಮೇಕ್ ಪೇಮೆಂಟ್ ಅಂತ ಬರ್ತದೆ. ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಮೇಲೆ ಇಲ್ಲಿ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ಮೇಲ್ಗಡೆ, ಈ ಪೇಮೆಂಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿ. ಓಕೆ, ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪೇ ನೌ ಅಂತ ಬರ್ತದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಅಂತ ಬಂದ್ಕೊಳ್ಳೆ ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಬರ್ತದೆ. ಇಲ್ಲಿ ನೋಡಿ ಅಮೌಂಟ್ 1000 ಬಂದಿದೆ, ಯಾಕಂದರೆ ನಾನು 2 ಪರೀಕ್ಷೆಯನ್ನು ಬರೀತೀನಿ ಅಂತ ಟಿಕ್ ಮಾಡಿದ್ದೆ ಅಲ್ಲಿ, ಅಂದರೆ ಪೇಪರ್ 1 ಪೇಪರ್ 2 ಬರೀತೀನಿ ಅಂತ ಟಿಕ್ ಮಾಡಿದ್ದೆ. ಓಕೆ, ನೆಕ್ಸ್ಟು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಬಾಕ್ಸ್ ಕಾಣ್ತದೆ ನೋಡಿ, ಇಲ್ಲಿ ಟಿಕ್ ಮಾಡಿ ಇಲ್ಲಿ ಪೇ ನೌ ಅಂತಿದೆ ನೋಡಿ, ಈ ಪೇ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪೇ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, SBI ePay ಅಂತ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಬರ್ತದೆ, ಅಂದರೆ ಇಲ್ಲಿ ನಿಮ್ಮ ATM ಕಾರ್ಡ್ ನಂಬರ್ ಹಾಕಿ, ಒಂದು 16 ಸಂಖ್ಯೆ ನಂಬರ್ ಇರುತ್ತೆ ನೋಡಿ ATM ಕಾರ್ಡ್ ಮೇಲೆ, ಅದನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ನೇಮ್ ಆಫ್ ದಿ ಕಾರ್ಡ್ ಹೋಲ್ಡರ್, ಅಂದರೆ ಇದು ಸಹ ATM ಮೇಲೇ ಇರ್ತದೆ, ಅಂದರೆ ಕಾರ್ಡ್ ಯಾರ್ದು ಅಂತ ಅವ್ರ ನೇಮ್ ಹಾಕಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೈರಿ ಮಂತ್ ಮತ್ತು ಇಯರ್, ಇವು ಸಹ ATM ಕಾರ್ಡ್ ಮೇಲೇ ಇರ್ತದೆ. ನೆಕ್ಸ್ಟು CVV ಅಂದರೆ ಇದು 3 ನಂಬರ್ನ ಡಿಜಿಟ್ಟು, ಇದು ಸಹ ATM ಕಾರ್ಡ್ ಹಿಂದ್ಗಡೆ ಇರ್ತದೆ, ಅದನ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ಪೇ ನೌ ಅಂತ ಇಲ್ಲಿ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ. ಪೇ ನೌ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ರಿಜಿಸ್ಟರ್ಡ್ ಅಂದರೆ ATM ಇದು ಬ್ಯಾಂಕಿಗೆ ಯಾವ ನಂಬರ್ ಕೊಟ್ಟಿರ್ತಾರೆ ನೋಡಿ, ಆ ಬ್ಯಾಂಕಿಗೆ ಕೊಟ್ಟಂಥ ನಂಬರ್ನಲ್ಲಿ ಆ ನಂಬರಿಗೆ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಓಕೆ, ಆ OTPನ ಟೈಪ್ ಮಾಡಿ ಇಲ್ಲಿ ನೀವು ಅಮೌಂಟನ್ನು ಪೇ ಮಾಡ್ಬೋದು. ಅಮೌಂಟ್ ಪೇ ಮಾಡಿದ ಮೇಲೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರ್ತದೆ. ಓಕೆ, ಒಂದು ಅಕ್ನಾಲೇಜ್ಮೆಂಟ್ ಬರ್ತದೆ, ಯಾವುದಕ್ಕೆ ನೀವು ಫೀ ತುಂಬಿರ್ತೀರಾ ಅಂಥೇಳಿ ಒಂದು ರಿಸಿಪ್ಟ್ ಬರ್ತದೆ. ಅದನ್ನ ನೀವು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಡೌನ್ಲೋಡ್ ಮಾಡ್ಕೊಂಡ ನಂತರ ಏನು ಮಾಡಿ, ನೀವು
ಡೌನ್ಲೋಡ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಹೋಮ್ ಪೇಜ್ಗೆ ಬನ್ನಿ. ಓಕೆ, ಹೋಮ್ ಪೇಜ್ಗೆ ಬಂದು ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟ್ ಅಂತ ಇದೆನಾ, ಈ ಪ್ರಿಂಟ್ ಅನ್ನುವಂಥ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೈನಲ್ ಪ್ರಿಂಟೌಟನ್ನು ತೆಗೆದುಕೊಳ್ಳಿ. ಓಕೆ, ಫೈನಲ್ ಪ್ರಿಂಟೌಟ್ ತೆಗೆದುಕೊಂಡ್ರೆ ನಿಮ್ಮದೊಂದು ಅಪ್ಲಿಕೇಶನ್ ಪ್ರೊಸೀಜರು ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಒಂದು ವೇಳೆ ನಿಮಗೆ ಈ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತೊಂದರೆ ಆದಲ್ಲಿ ನೀವು ನಿಮ್ಮ ದಾಖಲಾತಿಗಳನ್ನ ನಮಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ಬೋದು. ನಾವು ನಿಮಗೆ ಕೇವಲ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ನ ತೆಗೆದುಕೊಂಡು ಯಾವುದೇ ಥರನಾದ ತಪ್ಪುಗಳಿಲ್ಲದೆ ನಿಮಗೆ ಅಪ್ಲಿಕೇಶನ್ನ ಹಾಕಿ ಕೊಡ್ತೀವಿ. ಓಕೆ, ನಮ್ಮ ಒಂದು ವಾಟ್ಸಪ್ ನಂಬರ್ ಈ ರೀತಿ ಇದೆ, 7483445250. ಓಕೆ, 7483445250. ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ನಿಮ್ಮ ಡಾಕ್ಯುಮೆಂಟ್ಸ್ನ ಸೆಂಡ್ ಮಾಡಿದ್ರೆ ನಾವು ನಿಮಗೆ ಅಪ್ಲಿಕೇಶನ್ನ ಹಾಕ್ಕೊಡ್ತೀವಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.